ಎಂದಿನಂತೆ ಬೆಳಗಿನ ನನ್ನ 11 ಡೇಸ್ ಮ್ಯಾನಿಫೆಸ್ಟೇಷನ್ ರಿಚುವಲ್ ಮುಗಿಸಿ ವರ್ಕೌಟು ಧ್ಯಾನ ಮಾಡಿದ್ದಾಯಿತು. ಆಮೇಲೆ ತಿಂಡಿ ಆದಮೇಲೆ ಇನ್ನೊಂದು ರೌಂಡ್ ಮನೆ ಕೆಲಸಗಳನ್ನ ಮುಗಿಸೋ ಅಷ್ಟರಲ್ಲಿ 12 ಗಂಟೆ ಕಳೆದಿತ್ತು. ಆಮೇಲೆ ಏನು ಕೆಲಸ ಇರಲಿಲ್ಲ ಮಧ್ಯಾಹ್ನ. ಸದ್ಯಕ್ಕೆ ನನಗೆ ಓದ್ಕೊಳ್ಳೋಕೆ ಸಮಯ ಸಿಕ್ತು. ಹೆಚ್ಚು ಕಡಿಮೆ 3ರಿಂದ 3:30 ತನಕ ಓದ್ತಾ ಕೂತ್ಕೊಂಡೆ. ಯಾವುದಾದ್ರೂ ನೋಟಿಫಿಕೇಷನ್ ಆಗಲಿ ಅಂತ ವೆಯ್ಟ್ ಮಾಡ್ತಿರೋರಲ್ಲಿ ನಾನು ಒಬ್ಬಳು. VAO ಆಗಬಹುದು ಅನ್ನೋ ಸುದ್ದಿ ಇರೋದ್ರಿಂದ ಅದಕ್ಕೋಸ್ಕರ ಪ್ರಿಪೇರ್ ಆಗ್ತಾ ಇದ್ದೀನಿ. ಇವತ್ತು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ರಿಲೇಟೆಡ್ ಸ್ವಲ್ಪ ನೋಟ್ಸ್ಗಳು ಮಾಡಿಕೊಂಡೆ. ಸಂಜೆ ಸೆಂಟ್ರಿಂಗ್ ಅವ್ರು ಬಂದು ಸೆಂಟ್ರಿಂಗ್ ಬಿಚ್ಕೊಂಡು ಹೋಗ್ತಿದ್ರು. ಏನಾದರೂ ಕೆಲಸ ಆಗಬೇಕಾದ್ರೆ ಈ ಕೆಲಸದವ್ರನ್ನ ಬಿಡದೆ ಕಾಡಬೇಕು. ಹೆಚ್ಚು ಕಡಿಮೆ 1 ತಿಂಗಳು ಮೇಲಾಯಿತು ಅವ್ರಿಗೆ ಹೇಳಿ. ಇವತ್ತು ಬಂದು ಬಿಚ್ಕೊಂಡು ಹೋಗಿದ್ದಾರೆ. ಇವರು ಸೆಂಟ್ರಿಂಗ್ ಬಿಚ್ಚಿಲ್ಲ ಅಂತ ಹೇಳಿ ರೈಲಿಂಗ್ಸ್ ಅವರಾಗಲಿ ಪ್ಲಾಸ್ಟ್ರಿಂಗ್ ಮಾಡೋರಾಗಲಿ ಬಂದಿಲ್ಲ. ಇವ್ರು ಬರದೆ ಅವ್ರು ಬರಲ್ಲ. ಸದ್ಯಕ್ಕೆ ಇವತ್ತು ಬಂದು ಇವ್ರು ಕೆಲಸ ಮುಗಿಸಿದ್ದಾರೆ. ಇನ್ನು ಅವ್ರು ಬರೋದು ಇನ್ನೆಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ. ಲಿಟ್ರಲಿ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಗಾಗರಿಬೇಕು ಅವ್ರನ್ನ ಬಂದು ಮಾಡಿಕೊಡಿ ಅಂತ. ಗಂಡಾಗುಂಡಿ ಮಾಡೋಂಗೂ ಇಲ್ಲ, ನಾವು ಮಾಡೋದೇ ಇಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಹೊರಟೋಗ್ತಾರೆ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಅಪ್ಪಿತಪ್ಪಿ ಮಾಡಿಬಿಟ್ರೆ ಏನಾದರೂ ಒಂದು ರೀಸನ್ ಹೇಳ್ತಾರೆ. ನಾವು ಹೇಳಿದ್ದಕ್ಕಿಂತ ಅವ್ರಿಗೆ ಬೇಕಾದ ದಿನ ಬಂದು ಕೆಲಸ ಮಾಡೋದೇ ಹೆಚ್ಚು. ಒಂದು ಸಣ್ಣ ಕೆಲಸಕ್ಕೆ ಹೆಚ್ಚು ಕಡಿಮೆ ಡಿಸೆಂಬರಿಂದನೂ ಕಾಯಿಸ್ತಾನೇ ಇದ್ದಾರೆ ಅರ್ಧಂಬರ್ಧ ಮಾಡಿಬಿಟ್ಟು.